ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. BNSS 183 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಚಿನ್ನಯ್ಯ. ತಪ್ಪೊಪ್ಪಿಗೆ ಹೇಳಿಕೆ. ಈ ಹಿಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಚಿನ್ನಯ್ಯ. ಜುಲೈ 11ಕ್ಕೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅವರ ಸ್ಟೇಟ್ಮೆಂಟ್ ದಾಖಲಾಗಿತ್ತು. ಆದರೆ ಈಗ ಮತ್ತೆ ಅವರಿಗೆ ಬುಲಾವ್ ಕೊಟ್ಟಿತ್ತು. ಅಂದರೆ ಇವತ್ತು ದಿನಾಂಕವನ್ನು ನಿಗದಿ ಮಾಡಿದ್ರು, ಬರಬೇಕು, ಹೇಳಬೇಕು ಅಂತ. ನ್ಯಾಯಾಧೀಶರು ಬಹಳ ಪ್ರಶ್ನೆಯನ್ನು ಕೇಳಿದ್ರು ಚಿನ್ನಯ್ಯನಿಗೆ. ನಿಂಗೆ ಯಾರಾದರೂ ಒತ್ತಡ ಹಾಕಿದ್ದಾರಾ, ಬೆದರಿಕೆ ಏನಾದರೂ ಇದೆಯಾ, ಸ್ವಇಚ್ಛಾ ಹೇಳಿಕೆನಾ ಇದು? ಈಗ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ನೋಡಿ, ಚಿನ್ನಯ್ಯನ ನೋಡ್ತಾ ಇದ್ದೀವಿ ನಾವು. ಮಾಸ್ಕ್ ಇಲ್ಲ ಅಷ್ಟೇ, ಅದೇ ಫೇಸು, ಗಡ್ಡ ಬಂದಿದೆ. ಯಾಕಂದರೆ ಶಿವಮೊಗ್ಗ ಜೈಲಲ್ಲಿದ್ದರು. ಈಗ SIT ಅಧಿಕಾರಿಗಳು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇನ್ನು SIT ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ಬೋದು ಬೆಂಗಳೂರಿನಲ್ಲಿ. ಹಾಗಾದರೆ ಚಿನ್ನಯ್ಯನ ಮುಂದಿನ ಭವಿಷ್ಯ ಏನಾಗಬಹುದು? ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಬಂತಂದರೆ ಬಹುಶಃ ಸಂಕಷ್ಟ ಎದುರಾಗಬಹುದು. ಯಾಕಂದರೆ SIT ಸುದೀರ್ಘವಾಗಿ ಆತನನ್ನು ಕಷ್ಟಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡುವಂಥ ಹೇಳಿಕೆಗಳೇನಿದ್ದಾವೆ ಒಂದಕ್ಕೊಂದು ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ, ಯಾಕಂದರೆ ಅಲ್ಲಿ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಆಗಿರುತ್ತೆ. ಇಲ್ಲಿ ಏನಾದರೂ ಉಲ್ಟಾ ಹೊಡೆದ್ರೆ ಅಥವಾ ಎರಡೂ ಸಾಮ್ಯತೆ ಇದ್ದರೆ ಯಾವ ತೀರ್ಪನ್ನು ನ್ಯಾಯಾಲಯ ಕೊಡುತ್ತೆ ಅನ್ನೋದು ಬಹಳ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈಗ ಚಿನ್ನಯ್ಯನ ಕಸ್ಟಡಿನೇ ಆಯಿತು, ಆತ ಜೈಲಿಗೆ ಹೋಗಿದ್ದಾಗಿತ್ತು. ಈಗ ಅದಾದಮೇಲೆ ಮುಂದೆ ಆತನನ್ನು ಬಿಟ್ಟು ಕಳಿಸಲಾಗುತ್ತಾ ಅಥವಾ ಮತ್ತೆ ಯಾವುದಾದ್ರು ಸೆಕ್ಷನ್ಗಳನ್ನು ಹಾಕ್ತಾರಾ? ತಪ್ಪೊಪ್ಪಿಗೆ ಹೇಳಿಕೆ ಇದು. ಇದರ ಹಿಂದೆ ಯಾರಿದ್ದಾರೆ ಷಡ್ಯಂತ್ರ? ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗ. ಯಾಕಂದರೆ ಚಿನ್ನಯ್ಯನ ಪಾತ್ರ ಇಲ್ಲಿ ಮುಗಿತಂತ ಅನ್ನಿಸ್ತಾ ಇದೆ ಇವತ್ತಿಗೆ. ಆದರೆ ಈತನ ಹಿಂದಿರುವಂಥವರು, ಆ ಗ್ಯಾಂಗ್ ಯಾರಿದ್ದಾರೆ, ಈತನಿಗೆ ಫಂಡಿಂಗ್ ಮಾಡುವಂಥವ್ರು, ಅಂದರೆ ಆತನಿಗೆ ದುಡ್ಡು ಯಾರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರಿಗೂ ಕೂಡ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಇದಾವಂತೆ.